ನಮಸ್ಕಾರ. ಕರ್ನಾಟಕ ಬೈಕ್ ಟ್ಯಾಕ್ಸಿ ಬಳಸ್ತಾ ಇದ್ದಂಥವರೆಲ್ಲ ಮತ್ತು ಬೈಕ್ ಟ್ಯಾಕ್ಸಿ ಓಡಿಸ್ತಾ ಇದ್ದಂಥವ್ರಿಗೆಲ್ಲ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕಿ ಈ ದುರಾಂಕಾರಿ ಆಟೋ ಡ್ರೈವರ್ಗಳು ಎಲ್ಲರೂ ಅಲ್ಲ, ಒಂದಷ್ಟು ಜನಕ್ಕೆ ಮೊದಲನೇದೇನು ಅಂತಂದರೆ ಇವ್ರು ಯಾರೂ ಕೂಡ ಮೋಸ್ಟ್ ಆಫ್ ದೆಮ್ ದೇ ಆರ್ ನಾಟ್ ಫ್ರಮ್ ಬೆಂಗಳೂರು. ಲೈ ಆಟೋ ಡ್ರೈವರ್ಗಳ ಎಲ್ಲರೂ ಅಲ್ಲ, ಏನು ಬೆಂಗಳೂರೇ ನಿಮ್ಮ ಅಪ್ಪನ ಬರ್ಕೊಟ್ಟಿದ್ದೀವ? ಅವನು ಯಾವನ ಹಾಕೋನೆ ಆಟೋ ಡ್ರೈವರ್ಗಳ ಕೈಯಲ್ಲಿ ಯಾರೋ ರ್ಯಾಪಿಡೋ ಅವನು ಕಾಸು ಕೊಟ್ಟವನೆ ಅಂತ ದಾಖಲೆನ ತಗೊಂಬಂದಿದ್ರೆ ಇಕ್ಕು. ಓಕೆ, ನಿನಗೆ ಆ ತಾಕತ್ತು ದಮ್ಮುಗಳಿದ್ರೆ ಲೈ ಆಟೋ ಡ್ರೈವರ್ಗಳ ಯಾರ್ಯಾರು ವಿಡಿಯೋ ಮಾಡಾಕ್ತಾ ಇದ್ದಾರೆ ಏನು ಬೆಂಗಳೂರು? ಏಯ್ ರುಬಿ, ಅಲ್ಲಿಡಪ್ಪ, ಏನೋ ಬೆಂಗಳೂರೇ ನಿಮ್ಮ ಅಪ್ಪಂದೇನೋ ಬೆಂಗಳೂರು ರೋಡ್ಗಳು ಸರ್ಕಾರ ನಿಮ್ಮ ಅಪ್ಪಂದ ಆಟೋಗಳವ್ರಿಗೆ ಬರ್ಕೊಟ್ಟಿದ್ದೀವ. ರೋಡ್ ಅಂದಮೇಲೆ ಯಾವ್ದು ಬೇಕಾದ್ರೂ ಓಡಾಡ್ತದೆ. ಡಿ ಕೆ ಶಿವಕುಮಾರ್ನ ಹೆಲಿಕಾಪ್ಟರ್ ಓಡಾಡ್ತಾನೆ, ರಾಹುಲ್ ಗಾಂಧಿ ಪ್ರೈವೇಟ್ ಜೆಟ್ಟಲ್ಲಿ ಓಡಾಡ್ತಾನೆ, ಬೇಕಾದವ್ರು ಕ್ಯಾಬಲ್ಲಿ ಓಡಾಡ್ತಾರೆ, ಇನ್ನೂ ಕಡಿಮೆ ಇರೋರು ಆಟೋದಲ್ಲಿ ಓಡಾಡ್ತಾರೆ, ಇನ್ನೂ ಗತಿ ಇಲ್ದವರು ಟೂ ವೀಲರ್ ರ್ಯಾಪಿಡೋ ಟ್ಯಾಕ್ಸಿಲಿ ಓಡಾಡ್ತಾರೆ. ಓಡ್ಲಿ ಬಿಡು, ಏನು ಇವಾಗ ನಿಮ್ಗ ಅವನು ಯಾರೋ ಹಾಕವನೇ ಅಲ್ಲಿ ಲವಡೆ ಅಂತೇಳಿ. ನಿನಗಿಂತ ಕೆಟ್ಟ ಭಾಷೆ ಮಾತಾಡೋಕೆ ನನಗೆ ಬರ್ತದೆ ಮಗನೇ, ಎಚ್ಚರವಾಗಿರಲಿ. ಏನೋ ಆಟೋ ಡ್ರೈವರ್ ಒದೆ ತಿನ್ನಾಕ ಅಷ್ಟು ದಮ್ಮು ತಾಕತ್ ಇದೆಯಾನೋ ಮುಟ್ಟಕ್ಕೆ? ನಿಂತರ ಯಾವುದೋ ಜಿಲ್ಲೆಯಿಂದ ಆಯ್ಕೊಂಡ್ ತಿನ್ನಕ್ ಬಂದಿಲ್ಲ ನಾನು. ಇದೇ ಬೆಂಗಳೂರಿನ ಕಟ್ಟಿದ ಕೆಂಪೇಗೌಡರ ವಂಶದವ್ರು ನಾವು. ಮಗನೇ, ಕೈ ಇಟ್ರೆ ನೋಡು, ನಮ್ಮ ಮೇಲೆ ಕೈ ಇಟ್ಟಿದ್ದಕ್ಕೆ ದಯಾನಂದ್ ಮನೆಗೆ ಹೋದ. ನಮ್ಮ ವಿರೋಧಿ ಗುಂಪುಗಳು ರವಿಡಿ ಚೆನ್ನಣ್ಣವರ ಕೇಸಲ್ಲಿ ಕೈ ಇಟ್ಟಿದ್ದಕ್ಕೆ ರವಿಡಿ ಚೆನ್ನಣ್ಣವ್ರ ಮನೆಗೆ ಹೋದ. ಯಾರಿಗೂ ಹೇಳ್ತೀರಾ ನೀವು? ರುಬಿ, ಯಾರಿಗೋ ನೀವು ಧಮ್ಕಿ ಮಾಡಾಕೋದು? ಆರ ಮಾಡಬಿಟ್ಟು ಆರ ಹಾಕ್ಬಿಟ್ಟು ಟ್ರೋಲಿಂಗ್ ಮಾಡ್ಬಿಟ್ರೆ ಏನ್ ಬೆದರ್ಕೊಂಡ್ಬಿಟ್ಟು ಅನ್ಕೊಂಡಿದ್ದೀರಾ? ಏನು ನಿಮ್ಮ ಆಟೋಗಳವ್ರಿಗೆ ಬರ್ಕೊಟ್ಟಿದೀವ ಬೆಂಗಳೂರನ್ನ ಮಾಫಿಯಾ ನಡ್ಸಕ್ಕೆ? ಏಯ್, ಸರ್ಕಾರ ಕೇಳಿ ಆಡಿಟ್ ಮಾಡಿಸ್ತೀನಿ. ಲೈಸೆನ್ಸ್ಗಳು ಎಷ್ಟವೆ ತೆಗೆಸ್ತೀವಿ. ಎಷ್ಟು ಆಟೋ ಲೈಸೆನ್ಸ್ಗಳನ್ನ ಕೊಟ್ಟಿದ್ದಾರೆ, ಬೆಂಗಳೂರಲ್ಲಿ ಎಷ್ಟು ಆಟೋ ನಡೀತಾ ಇದೆ, ಬೆಂಗಳೂರಿನ ರಸ್ತೆಗಳಿಗೆ ಎಷ್ಟು ಆಟೋಗಳ ಕೆಪಾಸಿಟಿ ಇದೆ, ಆ ನಂಬರ್ ಮೀರಿ ಏನಾದರೂ ಆಟೋಗಳಿತ್ತು ಅಂತಂದ್ರೆ ಖಂಡಿತವಾಗಿ ಲೈಸೆನ್ಸ್ ವಿಡ್ರಾ ಮಾಡಿಸ್ತೀವಿ. ನಿಮ್ಮನ್ನು ರೆಗ್ಯುಲೇಟ್ ಮಾಡಕ್ ನಾನೇನು ಮಾತಾಡಬೇಕಾಗಿಲ್ಲ. ಬೆಂಗಳೂರಿನ ಜಾಯಿಂಟ್ ಕಮಿಷನರ್ ಅನುಚಿತ್ ಇದ್ದಾನೆ, ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಇದ್ದಾರೆ. ನಾವು ಅವ್ರ ಮೇಲೆ ಕೂತ್ಕೊಂತೀವಿ. ನಿಮ್ಮನ್ನ ನಾವೇನ್ ಧಮ್ಕಿ ಹಾಕೋಂತ ಅವಶ್ಯಕತೆನೂ ಇಲ್ಲ, ಅಥವಾ ನಿಮ್ಮನ್ನ ರೆಗ್ಯುಲೇಟ್ ಮಾಡಕ್ಕೆ ನಾವೇನ್ ಬೀದಿಗೂ ಇಳಿಬೇಕಲ್ಲ. ನಿಮ್ಮ ಮೇಲೆ ಕ್ರಮ ಜರುಗಿಸಕ್ಕೆ ಏನೋ ಟ್ರಾಫಿಕ್ ಪೊಲೀಸ್ ಜಾಯಿಂಟ್ ಕಮಿಷನರ್ ಅವನೇ, 50 ಟ್ರಾಫಿಕ್ ಪೊಲೀಸ್ ಅವರವ್ರೆ, 130 ಕ್ರಿಮಿನಲ್ ಪೊಲೀಸ್ ಸ್ಟೇಷನ್ಗಳವೆ. ಧಮ್ಕಿ ಹಾಕ್ತೀರಾ ನಿಮ್ಮ ಅಲ್ಲಲೇ ಕಾಕಿ ಹಾಕೊಂಡು ಆಟೋ ಓಡಿಸೋರು ನಿಮ್ಗೆ ಐತಲ್ಲ. ಕಾಕಿ ಹಾಕೊಂಡ್ರ ಪೊಲೀಸವ್ರು ತಪ್ಪು ಮಾಡಿದ್ರೆ ಎದೆ ಮೇಲೆ ಕೂತ್ಕೊಂತೀನಿ ನಾನು. ನೀವೇನ್ರಲ್ಲಿ ನೀವು ಧಮ್ಕಿ ಹಾಕೊಂಡು ಟ್ರೋಲಿಂಗ್ ಮಾಡ್ಬಿಟ್ರೆ, ಕೆಟ್ಟ ಪದಗಳು ಬಳಸ್ಬಿಟ್ಟು ನೀವು ಏನೋ ವಿಡಿಯೋಗಳು ಮಾಡಾಕ್ಬಿಟ್ರೆ ಏನ್ ಯಾವನೇ ಏನೋ ಆಟೋದವ್ರು ಮುಟ್ಟ ಯೋಗ್ಯತೆ ಇದೆಯಾ? ಮುಟ್ಟನ ತಗೋತಿದ್ರೆ ನಿಮ್ಗೆ. ಆಮೇಲೆ ಸಿಮಂತ್ ಕುಮಾರ್ ಸಿಂಗ್ ಪೊಲೀಸ್ ಕಮಿಷನರ್ ಆಗಿ ಉಳಿತಾನ ನಾನು ನೋಡ್ತೀನಿ. ಆಮೇಲೆ ಯಾರಿಗಾದ್ರೂ ವಿಡಿಯೋ ಮಾಡಕ್ ಮುಂಚೆ ನಿಮ್ಮ ಯೋಗ್ಯತೆಗಳು ತಿಳಿಸ್ಕೊಳ್ಳಿ. ಆಫ್ಟರ್ ಆಲ್ ಇವರೇ ಆಟೋ ಡ್ರೈವರ್ಸ್. ನೀವೇನ್ ರೌಡಿಗಳ ತರ ವಿಡಿಯೋ ಮಾಡಾಕ್ತೀರಾ? ಅದಕ್ಕೋಸ್ಕರನೇ ಕೀಳ್ತಾರದು ಇವಾಗ. ಖಂಡಿತವಾಗಿ ಬೆಂಗಳೂರಲ್ಲಿ ಅಥವಾ ಇಡೀ ಸ್ಟೇಟ್ ಅಲ್ಲಿ ಆಟೋ ಡ್ರೈವರ್ಗಳು ಎಷ್ಟು ಲೈಸೆನ್ಸ್ಗಳನ್ನ ಇಶ್ಯೂ ಮಾಡಿದ್ದಾರೆ, ಬೆಂಗಳೂರಲ್ಲಿ ಎಷ್ಟು ಕೆಪಾಸಿಟಿ ಇದೆ ಆಟೋಗಳನ್ನ ತಡ್ಕೊಳಕ್ಕೆ. ಬೆಂಗಳೂರು ವಿಲ್ ಗೆಟ್ ಇಟ್ ಆಡಿಟ್ ಮಾಡಿಸ್ತೀನಿ. ನೀವೇನು ಅನ್ಕೊಂಡಿದ್ದೀರಾ? ರ್ಯಾಪಿಡ್ ಅಥವಾ ದುಡ್ಡ ಕೊಡ್ಲಿ ಬಿಡಿ, ಏನೋ ತಪ್ಪೇನು ಕೊಡ್ಲಿ ಬಿಡಿ, ಏನಿವಾಗ ರ್ಯಾಪಿಡ್ ಅಥವಾ ದುಡ್ಡು ಇಸ್ಕೊಂಡು ನೀವೆಷ್ಟು ಕೊಟ್ಟಿದ್ರೆ ಹೋರಾಟ ಮಾಡಕ್ ಬರಕ್ಕೆ? ನಿಮ್ಮ ಅಪ್ಪಂದ ಯಾವ್ದಾವ್ದೋ ಜಿಲ್ಲೆಯಿಂದ ಬಂದು ಆಟೋಗಳು ಓಡಿಸ್ಕೊಂಡು ರೌಡಿಸಮ್ ಮಾಡಕ್ಕೆ ಆಟೋಗಳು ತಗೊಂಡು ನೀವೇನು ಟೆರರಿಸ್ಟ್ಗಳೇನಾ? ನಿಮ್ ಗುಂಪುಗಳೇನು ಟೆರರಿಸ್ಟಾ? ಏನೋ ಒದೆ ತಿನ್ನಕ. ಆಮೇಲೆ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಸೀಟಲ್ಲಿ ಇರ್ತಾನ? ನಮ್ಮಂತರ ಹೋರಾಟಗಾರನ ಮುಟ್ಟಿದ್ರೆ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಇರ್ತಾನ? ಹೋಮ್ ಮಿನಿಸ್ಟರ್ ಇರ್ತಾನ? ನಾನು ನೋಡ್ತೀನಿ. ಆಮೇಲೆ ಕಾನೂನು ಕೈ ತಗೊಂಡು ನನಗೂ ಬರ್ತದೆ. ಕಾನೂನ್ ಮೇಲೆ ಗೌರವ ಇದು ಮಾತಾಡ್ತಾ ಇದ್ದೀನಿ. ಈ ಧಮ್ಕಿಗಳು, ಈ ಹೊಡಿತೀನಿ ಬಡಿತೀನಿ ಅದಕ್ಕೋಸ್ಕರ ನಿಮ್ಮನ್ನು ಮಟ್ಟ ಹಾಕ್ಬೇಕು ಅಂತಿರೋದು.
ನೀವು ಆಟೋ ಡ್ರೈವರ್ಗಳಾಗಿ ಉಳಿದಿಲ್ಲ, ಮಾಫಿಯಾಗಳಾಗ್ಬಿಟ್ಟಿದ್ದೀರಾ. ಅದಕ್ಕೋಸ್ಕರ ನಾನು ಮಟ್ಟ ಹಾಕಕ್ಕೆ ಇಳಿದಿರೋದು. ನಿಮ್ಮೆಲ್ಲೇ ಪ್ರೀತಿ ಇತ್ತು. ಎಲ್ಲ ಬಿಡೋ, EMI ಕಟ್ಟಕ್ಕಾಗಲ್ಲ, ಪರ್ಮಿಟ್ ಕಟ್ಟಕ್ಕಾಗಲ್ಲ, ಒಂದ್ ಕಡೆ ಟ್ರಾಫಿಕ್ ವರ್ಕ್ ಆಟ, ಒಂದ್ ಕಡೆ RTO ವರ್ಕ್ ಆಟ, ಯೂನಿಫಾರ್ಮ್ ಹಾಕಲ್ಲ, ನೀವು ಮೀಟರ್ ಹಾಕಲ್ಲ, ಅದು ಯಾವ್ದೋ ರ್ಯಾಪಿಡೋ ಮತ್ತೆ ಇನ್ನೊಂದು ಆ್ಯಪ್ಗಳನ್ನ ಮಾಡ್ಕೊಂಡು ಇಲ್ಲಿಂದ 1 ಕಿಲೋಮೀಟರ್ಗೆ 100 ರೂಪಾಯಿ ನಿಮ್ ಮೆದೆ ಮೇಲೆ ಇಕ್ಬೇಕಲ್ರೋ. 1.5 ಕಿಲೋಮೀಟರ್ಗೆ 180 ರೂಪಾಯಿ 100 ರೂಪಾಯಿ ತಗೊಳ್ತೀರಾ. ಎಲ್ಲಿಂದ ತಗೊಂಬತ್ತಾರೆ? ಯಾರನ್ನು ಲೂಟಿ ಮಾಡಬೇಕು? ಸಾರ್ವಜನಿಕರು. ಕೇಂದ್ರ ಸರ್ಕಾರ ಬೆಲೆ ಏರಿಸಿ ಲೂಟಿ ಮಾಡ್ತದೆ ಸಾರ್ವಜನಿಕರನ್ನ. ರಾಜ್ಯ ಸರ್ಕಾರ ಬೆಲೆ ಏರಿಸಿ ಲೂಟಿ ಮಾಡ್ತಾರೆ. ಪೊಲೀಸರು ಲೂಟಿ ಮಾಡ್ತಾರೆ. ಪ್ರತಿಯೊಂದು ಇಲಾಖೆಯಲ್ಲಿ ಬರೀ ಭ್ರಷ್ಟಾಚಾರ ತುಂಬಿದೆ. ಜೊತೆ ಇವಾಗ ಆಟೋದವರು ನೀವುಗಳು ಮಾಫಿಯಾಗಳಾಗ್ಬಿಟ್ರೆ ಏನಲ್ಲೇ ಯಾವ್ದೋ ಜಿಲ್ಲೆನಿಂದ ಯಾವ ಜಿಲ್ಲೆಯಿಂದ ಬಂದಿದ್ಯಲ್ಲೇ ಹಲ್ಕಟ್ ಏನೋ ಆಟೋದವ್ರ ಕೈಲಿ ನೋಡಿ. ನೀವೇನ್ ಟೆರರಿಸ್ಟ್ಗಳೇನಾ? ಟೆರರಿಸ್ಟ್ಗಳನ್ನ ಕಂಟ್ರೋಲ್ ಮಾಡಕ್ಕೆ ಸಿಸ್ಟಮ್ ಇದೆ, ಮಿಲಿಟರಿ ಇದೆ ನಮ್ಮ ಹತ್ರ. ರೌಡಿಗಳನ್ನ ಕಂಟ್ರೋಲ್ ಮಾಡಕ್ಕೆ ಪೊಲೀಸ್ ಇದೆ. ನಿಮ್ಮನ್ನ ಕಂಟ್ರೋಲ್ ಮಾಡಕ್ಕೆ ಟ್ರಾಫಿಕ್ ಮತ್ತೆ ಕ್ರಿಮಿನಲ್ ಪೊಲೀಸ್ ಸ್ಟೇಷನ್ ಎರಡೂ ಇವೆ. ಮತಿಯಿಂದ ಇರ್ರಿ, ಅರ್ಥ ಆಯ್ತಾ? ಮತಿ ಬಿಟ್ಟು ಅಲೇ ಸಿಟಿ ಸಿವಿಲ್ ಕೋರ್ಟ್ ಅಲ್ಲಿ ನಮ್ ವಿರುದ್ಧವಾಗಿ ರವಿ ಡಿ ಚಂದ್ರಣ್ಣ ಅವರು ಚೂ ಬಿಟ್ಟ. ಎಲ್ಲೋದ ರವಿ ಡಿ ಚಂದ್ರಣ್ಣ ಅವರು? IPS ಅಧಿಕಾರಿ ಎಲ್ಲೋ ಹೋದ? 4 ವರ್ಷ ಆಯ್ತು, ಅಡ್ರೆಸ್ಗಿಲ್ಲ. ಮೊನ್ನೆ ಇಲ್ಲಿ ಗಲಾಟೆ ಮಾಡಿಸಿದ ಕೆಲಸದಲ್ಲಿ ಪೊಲೀಸ್ ಅವರು ತೀಟೆ ತೀರ್ಸ್ಕೊಳಕ್ ಹೋದ್ರು. ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಮನೆಗೆ ಹೋದ. ನಾನು ಬಿಟ್ರು ಮೇಲಿರೋ ಕರ್ಮ ಬಿಡಲ್ಲ. ಆ ಲೆವೆಲ್ಗೆ ನಮ್ಮನ್ನು ಪ್ರೊಟೆಕ್ಟ್ ಮಾಡಕ್ಕೆ ಮೇಲೊಂದು ಶಕ್ತಿ ಇದೆ. ಈ ಗಾಂಚಲಿ ಮಾತುಗಳು ನಿಮ್ಮೊಬ್ಬರಿಗೆ ಬರೋದಲ್ಲ. ಟ್ರೋಲಿಂಗ್ ಮಾತು ನಿಮ್ಮೊಬ್ಬ ಏನಲ್ಲಿ ಯಾವನ ಸರ್ಕಾರದವ್ನು ಭಯ ಬೀಳ್ಬೋದು, DK ಶಿವಕುಮಾರ್ ಭಯ ಬೀಳ್ಬಾರ್ದು. ನಾವುಗಳೇನು ಭಯ ಬೀಳಕ್ಕೆ? ನಾವು ಟ್ಯಾಕ್ಸ್ ಪೇಯರ್ಸ್, ನಮ್ಮ ಟ್ಯಾಕ್ಸ್ ಇಂದಾನೆ ಎಲ್ಲ ನಡೀತದೆ ಸಿಸ್ಟಮ್. ಧಮ್ಕಿ ಹಾಕ್ತೀರಾ ಏನ? ಚೆಕ್ ಆಡಿಟ್ ಮಾಡಿಸ್ತೀನಿ ಇರೋ ನಿಮ್ಮನ್ನ. ಖಂಡಿತವಾಗಿ ಆಡಿಟ್ ಮಾಡಿಸ್ತೀನಿ. ಅವಶ್ಯಕತೆ ಇರೋಷ್ಟು ಲೈಸೆನ್ಸ್ ಇರಬೇಕು. ಬೆಂಗಳೂರಲ್ಲಾಗ್ಲಿ ಮೈಸೂರಲ್ಲಾಗ್ಲಿ ವಿಡ್ರಾ ಮಾಡಿಸ್ತೀನಿ. ಇಡೀ ಕರ್ನಾಟಕದಲ್ಲಿ ನಿಮ್ಮ ಆಟೋಗಳವರ ಏನು ಅಲ್ಲ ದುಡ್ಕೊಂಡ್ ತಿನ್ನೋ ಮುಖ ಕಾಣಿಸ್ತಾ ಇಲ್ಲ. ಏನ್ ದುರಾಂಕಾರದ ಮಾತುಗಳು ನೀವು. ಏನ ರ್ಯಾಪಿಡ್ ಅವ್ನು ದುಡ್ಡು ಕೊಟ್ಟವನ ನನಗೆ ತಗೊಂಬ, ಈಗ ಕೊಟ್ಟಿದ್ರೆ ತಗೊಂಬಂದು ತೋರಿಸ್ಬೇಕು. ಇಲ್ಲ ಅದ್ರ ಮೇಲೆ ಕಾನೂನು ಕ್ರಮ ಮಾಡಿಸ್ತೀನಿ ನಾನು. ನೀವೇನೋ ಅನ್ಕೊಂಡಿದ್ರಲ್ಲ ಬೆಂಗಳೂರಿನ ಪೊಲೀಸ್ ಜಾಯಿಂಟ್ ಕಮಿಷನರ್ ಇನ್ನ ಲೀಗಲ್ ಮೊನ್ನೆ ದಯಾನಂದ್ ಮೊನ್ನೆ ಏನೋ RCB ಇದ್ರಲ್ಲಿ ನಾನೇ ಕಂಪ್ಲೇಂಟ್ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಅಲ್ಲಿ ದಯಾನಂದ್ ಮತ್ತೆ 5 ಜನ ಮನೆಗೆ ಹೋಗವ್ರೆ. ನಾನು ಇನ್ನ ನಿಮ್ಮ ಮೇಲೆ ಆಟೋಗಳವ್ರ ಮೇಲೆ ಈ ದುರಾಂಕಾರ ಮತ್ತೆ ಈ ದುರಾಂಕಾರದ ವಿಡಿಯೋಗಳ ಬಗ್ಗೆ ಇನ್ನ ಕಂಪ್ಲೇಂಟ್ ಹಾಕಿಲ್ಲ. ಅಫಿಷಿಯಲ್ ಕಂಪ್ಲೇಂಟ್ ಹಾಕಿದ್ರೆ ಸೀಮಂತ್ ಕುಮಾರ್ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಎದೆ ಮೇಲೆ ಕೂತ್ಕೊಂತೀನಿ, ಕ್ರಮ ಆಗೋರ್ಗೂ ಬಿಡಲ್ಲ. ಆಮೇಲೆ ಯಾರೋ 5 ಜನ ಪರೋಡಿ ಆಟೋ ಡ್ರೈವರ್ಗಳಿಂದ ಇಡೀ ಆಟೋ ಸಮುದಾಯಕ್ಕೆ ಸಮಸ್ಯೆ ಮಾಡಿಟ್ಕೊಳಕ್ ಹೋಗ್ಬಿಡಿ. ಆಮೇಲೆ ನನಗೆ ಒಂದು ಸತಿ ವಿಚಾರ ಎತ್ಕೊಂಡ್ರೆ ಕೈ ಬಿಡಲ್ಲ. ಅದು ಏನೇ ಆಗಿರ್ಲಿ ಕಾನೂನು ರೀತಿನಲ್ಲಿ. ಏನೋ ಆಟೋ ಡ್ರೈವರ್ಗಳು ಒಡೆಯೋ ಮಟ್ಟಕ್ಕೆ ಬಂದಿದ್ದೀರ ನೀವು. ತಾಕದಿದ್ರ ಮುಟ್ರ ನೋಡೋಣ. ಯಾವ ಜಿಲ್ಲೆಯಿಂದ ಬಂದಿದ್ದೀರ ನೀವೆಲ್ಲ? ಯಾವ ಜಿಲ್ಲೆನ? ಫಸ್ಟ್ ಆಫ್ ಆಲ್ ಯಾವ ಜಿಲ್ಲೆನ? ಯಾವ ರಾಜ್ಯನ ನಿಮ್ದೆಲ್ಲ? ಬೆಂಗಳೂರು ನಿಮ್ಮ ಅಪ್ಪಂದೇನಲ್ಲೇ? ಬೆಂಗಳೂರು ನಿಮ್ಮ ಅಪ್ಪಂದ? ಆಟೋ ಓಡಿಸೋರ್ಗೆ ಎಲ್ಲಾರು ಪೊಲೀಸ್ ಕಾನ್ಸ್ಟೇಬಲ್ಗಳು ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ, ಗೂಸ ಕೊಡ್ತಾರೆ ಅವ್ರುಗಳು ಗೂಸ ಕಟ್ಟಿದಾಗ ನಾವುಗಳು ನಿಮ್ಮ ರಕ್ಷಣೆಗೆ ನಿಂತ್ಕೊಂಡಿರೋದು. ನಿಮ್ ಯಾವ ಆಟೋ ಯೂನಿಯನ್ ನಿಂತ್ಕೊಂಡ್ಬಿಟ್ಟಿಲ್ಲ. ಯೂನಿಯನ್ಗಳಂತ ಹೆಸರು ಹೇಳ್ಕೊಂಡು ಏನೇನು ಮಾಡಿದಿರೋ ನೀವೆಲ್ಲ? ಮನೆಗಳು ಮಾಡ್ಕೊಂಡವ್ರೆ ಅವ್ರವ್ರ ಒಳ್ಳೊಳ್ಳೆ ಮನೆಗಳು, 3 ಮನೆಗಳು, ಒಳ್ಳೊಳ್ಳೆ ರಾಜಕಾರಣಿಗಳ ಹತ್ರ ಒಳ್ಳೊಳ್ಳೆ ವಸೂಲಿ. ಏನ್ ನಮಗೊತ್ತಿಲ್ವಾ ನೀವು ಯೂನಿಯನ್ಗಳು ಮಾಡ್ಕೊಂಡು ಏನೇನು ಬಾಳ್ತಾ ಇದ್ದೀರಾ ಅಂತ? ಹೋಗಿ ಯೂನಿಯನ್ಗಳಾಗ್ಲಿ ಯಾವ್ದನ್ನ ಕಡಿಮೆ ಮಾಡಿಸಿದಿರೋ? ಆಟೋ ಸ್ಪೇರ್ ಪಾರ್ಟ್ಸ್ ಕಮ್ಮಿ ಮಾಡಿದಾರಾ? ಆಟೋ ಬೆಲೆ ಕಡಿಮೆ ಮಾಡ್ಸೋರ ನಿಮ್ಮ ಯೂನಿಯನ್ಗಳವರು? ಟ್ಯಾಕ್ಸ್ಗಳು ಕಡಿಮೆ ಮಾಡ್ಸೋರ? ಪರ್ಮಿಟ್ಗಳು ಕಡಿಮೆ ಮಾಡ್ಸೋರ? ಸ್ಪೇರ್ ಪಾರ್ಟ್ಸ್ ಕಡಿಮೆ ಇದೆಯಾ? ಇನ್ಶೂರೆನ್ಸ್ ಕಡಿಮೆ ಇದೆಯಾ? ಏನು ಕಿಸಿ ಇಲ್ಲ ನಿಮ್ಮ ಯೂನಿಯನ್ಗಳವರು. ಯೂನಿಯನ್ ಕಾರ್ಡ್ ಹಾಕೋಣದು, ಏನೋ ಒಂದು ಕನ್ನಡದ ಶಾಲಾ ಹಾಕೋಣದು. ಏನ್ ಕನ್ನಡ ಶಾಲಾ ಹಾಕೊಂಡ್ಬಿಟ್ರೆ ಕನ್ನಡ ಏನ್ ಲೀಸ್ ಕೊಟ್ಟಿದಾರ ನಿಮ್ಗೆ? ನಾವು ಕನ್ನಡ ಶಾಲಾ ಹಾಕೋಣಲ್ಲ, ಆದ್ರೂ ನಮ್ಮ ಮನ್ಸಲ್ಲಿ ಕನ್ನಡ ಇದೆ. ಕನ್ನಡಿಗರನ್ನೇ ನೀವು ಲೂಟಿ ಮಾಡ್ತಾ ಇರೋದು. ನೀವು ಕನ್ನಡ ಅಂತ ಹೇಳ್ಕೊಂಡು ಕನ್ನಡಿಗರನ್ನೇ ಲೂಟಿ ಮಾಡ್ತಾ ಇರೋದು. ಲೂಟಿ ಮಾಡ್ತಾ ಇಲ್ವಾ ನೀವು? ಕನ್ನಡಿಗರನ್ನ ಲೂಟಿ ಮಾಡ್ತಾ ಇಲ್ವೇನ್ರ ನೀವು? ಯಾವ ಮಟ್ಟ ದುರಾಂಕರನಲ್ಲಿ ಯಾವ್ಯಾವ ಜಿಲ್ಲೆಯಿಂದ ಬಂದಿದ್ದೀರೋ ಇಲ್ಲಿ ವಿಡಿಯೋ ಮಾಡಕ್ಕೆ? ಒರಿಜಿನಲ್ ಬೆಂಗಳೂರು ನಂದು. ಕೆಂಪೇಗೌಡರು ವಂಶ. ಮಗನ್ ನನ್ನ ಬಾಯಲ್ಲೂ ಕೆಟ್ಟ ಮಾತು ಬರ್ತದೆ. ನಾನು ಬಳಸಿದ್ರೆ ನಿಮಗೂ ನನಗೇನು ವ್ಯತ್ಯಾಸ ಇರಲ್ಲ. ಕಾಕಿ ಬಟ್ಟೆ ಹಾಕೊಂಡು ಓಡಿಸುವಂತ ಆಟ ಎಲ್ಲರೂ ಅಲ್ಲ. ಅದನ್ನು ಹೇಳ್ತೀನಿ. ಯಾರೋ ಒಂದು 5% ದುರಾಂಕಾರಿಗಳು ನಿಮ್ಮ ಹತ್ರ ಮೊಬೈಲ್ ಐತೆ, ಫಿಕ್ಸ್ ಮಾಡಿಸ್ತೀನಿ. ಅನುಚ್ಛೇದ ಬೆಂಗಳೂರು ಜಾಯಿಂಟ್ ಕಮಿಷನರ್ ಟ್ರಾಫಿಕ್ ಏನ್ ಗೆಣಸ್ಕೀಳ್ತಾವನಾ?
ನಾಳೆಯಿಂದ ನಿಮ್ಮನ್ನು ಫಿಕ್ಸ್ ಮಾಡಿಸ್ತೀನಿ. ಆಲ್ರೆಡಿ ಚಾಲನೆ ಆಗಿದೆ, ಮೌಖಿಕವಾಗಿ ಹೇಳಿದ್ದೀನಿ. ಈಗ ಕಾನೂನು ರೀತಿಯಲ್ಲಿ ಲೀಗಲ್ ಕಂಪ್ಲೇಂಟ್ ಕೊಟ್ಟು ನಿಮ್ಮನ್ನು ಮಟ್ಟ ಹಾಕಿಸ್ತೀನಿ. ನೀವೇನು ಅನ್ಕೊಂಡಿದ್ದೀರಾ? ಏನ್ ಬೆಂಗಳೂರು ಏನ್ ಮಾಫಿಯಾ ರಾಜ್ಯನಾ? ಕರ್ನಾಟಕ ಏನ್ ಮಾಫಿಯಾರೇನಾ? ರಾಜಕಾರಣಿಗಳದೊಂದು ಮಾಫಿಯಾ, ಪೊಲೀಸ್ ಅವ್ರದೊಂದು ಮಾಫಿಯಾ, ಈಗ ನಿಮ್ದು ಆಟೋ ಅವ್ರದೊಂದು ಮಾಫಿಯಾನಾ? ನಿಮ್ಮನ್ನ ಎದುರಾಕೊಂಡ್ರೆ ಏನ್ ಟೆರರಿಸ್ಟಾ ನೀವು? ಕಾನೂನಿಗೆ ನೀವು ಯಾವನು ದೊಡ್ಡವನೇನಲ್ಲ. ಅರ್ಥ ಆಯ್ತಾ? ಅರ್ಥ ಆಯ್ತೇನಲ್ಲಿ? ಆಮೇಲೆ ದಂಡಿಗೆ ಎದುರಿಲ್ಲ, ದಾಳಿಗೆ ಎದುರಿಲ್ಲ, ಈ ಭ್ರಷ್ಟ ಪೊಲೀಸರಿಗೆ ಎದುರಿಲ್ಲ, ಈ ರಾಜ್ಯದ ಭ್ರಷ್ಟ ರಾಜಕಾರಣಿಗಳಿಗೆ ಎದುರಿಲ್ಲ. ನಿಮ್ಗೇನೋ ಗೆಣಸೆದುರ್ತೀನ ನಾನು? ನೀವು ಕಾನೂನು ಬಾಹಿರವಾಗಿದ್ರೆ ನಿಮ್ಮನ್ನ ಮಟ್ಟ ಹಾಕ್ಸ್ತೀನಿ. ಅದನ್ನು ತಡೆಯೋಕೆ ಮೇಲೆ ಇರೋ ಬ್ರಹ್ಮ ಬಂದರೂ ಸಾಧ್ಯ ಇಲ್ಲ. ಕಾನೂನನ್ನ, ಸಂವಿಧಾನವನ್ನ, ಆಟೋವನ್ನೆಲ್ಲ, ಕ್ಯಾಬವನ್ನೆಲ್ಲ, ಲಾರಿಯವನ್ನೆಲ್ಲ ಎಲ್ಲವನ್ನೂ ಫಾಲೋ ಮಾಡಬೇಕು, ಇನ್ಕ್ಲೂಡಿಂಗ್ ನಾನು ಸಹ, ಈ ರಾಜ್ಯದ CM ಕೂಡ, ಈ ರಾಜ್ಯದ ಉಪಮುಖ್ಯಮಂತ್ರಿ ಕೂಡ. ನೀವೇನೋ ಫಾಲೋ ಮಾಡಲ್ಲ ಅನ್ನೋದು? ಎಲ್ಲ ಹಾಕ್ತೀರಾ ಯೂನಿಫಾರ್ಮ್? ನೀವು ಎಲ್ಲ ಹಾಕ್ತೀರಾ? ನೀವು ಯೂನಿಫಾರ್ಮ್ ಕಡೆ ಬರ್ತೀರೇನ್ರ? ವಿಡಿಯೋ ಸಾರ್ವಜನಿಕರೇ ವಿಡಿಯೋ ಮಾಡಾಕ್ತಾರೆ, ನಾನು ವಿಡಿಯೋ ಮಾಡಾಕ್ತಾ ಇಲ್ಲ. ಧಮ್ಕಿನೇನಲ್ಲೇ? ಇಂಥ ಧಮ್ಕಿಗಳನ್ನ, ಇಂಥ ಕಾಕಿ ಬಟ್ಟೆಗಳನ್ನ ನನ್ನ ಜೀವನದಲ್ಲಿ ಬೆಜ್ಜಾನ್ ನೋಡಿದ್ದೀನಿ. ಆಟೋದವ್ರ ಕೈಯಲ್ಲಿ ಒದೆ ತಿನ್ನಕ ಮುಟ್ ನೋಡ್ರಲ್ಲಿ. ಕೆಂಪೇಗೌಡರು ವಂಶ ಯಾವ ಜಿಲ್ಲೆಯಿಂದ ಬಂದಿದ್ದಾರಲ್ಲ, ಆ ಜಿಲ್ಲೆಯಿಂದ ಜೈಲಿಗೆ ಕಳಿಸ್ಬಿಡ್ತೀನಿ. ನಾನು ನಿಮ್ ತರ ಏನೋ ಮೊಬೈಲಲ್ಲಿ ಧಮ್ಕಿ ಹಾಕಕ್ ಹೋಗಲ್ಲ. ಏನೋ DGP ಅವನೇ, ಕರ್ನಾಟಕದ DGP ಅವನೇ, ಹೋಮ್ ಮಿನಿಸ್ಟರ್ ಅವನೇ, ಏನೋ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಅವನೇ, ಜಾಯಿಂಟ್ ಟ್ರಾಫಿಕ್ ಕಮಿಷನರ್ ಅವನೇ. ಅವ್ರ ಎದುಗಳ ಮೇಲೆ ಕೂತ್ಕೊಂತೀವಿ ಕಾನೂನು ರೀತಿನಲ್ಲಿ. ನಾವು ನಿಮ್ ತರ ಧಮ್ಕಿ ಹಾಕೋ ಕೆಲ್ಸಕ್ಕೆ ಹೋಗಲ್ಲ. ನಾಲ್ಗೆ ಮೇಲೆ ಮಾತಾಡ್ಬೇಕಾದ್ರೆ ನಿಗಾ ಇರ್ಲಿ. ಲೇ, ಬೆಂಗಳೂರು ನಿಮ್ಮ ಅಪ್ಪಂದಲ್ಲ, ಕೆಂಪೇಗೌಡನ್ ಬಿಟ್ಬಿಟ್ಟು ಹೋಗಿರೋರು, ಅವ್ರ ಫ್ಯಾಮಿಲಿಯವ್ರು ನಾವು. ಮಾತಾಡ್ಬೇಕಾರೆ ಬಾಯಿಗೆ ಬಂದಂಗೆ ಮೊಬೈಲ್ ಐತೆ. ಲೇ, ನಮ್ಮ ಹತ್ರನು ನೋಡೋ, ಅದು ಹೇಳಿದ್ನಲ್ಲ, ಕಾಲಲ್ಲಿ ಹಾಕಿರುವಂತ ಎಕಡ ಸೈಜು 12. ನಾ ಆ ಲೆವೆಲಲ್ಲಿ ಮಾತಾಡಕ್ ಹೋಗಲ್ಲ. ಯಾಕೆಂದ್ರೆ ನಾನು ನಾಲ್ಗೆಲ್ಲೇ ಮಾತಾಡಕ್ ಹೋಗ್ತೀನಿ. ನನ್ನ ನಾಲ್ಗೆನ ಎಕಡ ಮಾಡ್ಕೊಳಕ್ ಹೋಗಲ್ಲ. ನಾಲ್ಗೆನ ಎಕಡ ಮಾಡ್ಕೊಂಡ್ರೆ ಭಾಷೆ ಎಲ್ಲೆಲ್ಲೋ ಬಳ್ತಾಗತ್ತೆ. ಇದು ಕಸ್ತೂರಿ ಕನ್ನಡ, ಒಳ್ಳೆ ಭಾಷೆ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಕಂಟ್ರೋಲಲ್ಲಿ ಮಾತಾಡ್ತಾ ಇದ್ದೀನಿ. ನಾನು ಎಲ್ಲಾರು ನೋಡಿದ್ದೀನಿ. ಲೇ, ಅಲ್ಲ ಕಣ, ಒಡಿಯೋದು ಬಡಿಯೋದು ಅಂತೀರಾ. ದಿನ ಬೆಳಗ್ಗೆ ಕೋರ್ಟಲ್ಲಿ ಬರೀ ರೌಡಿಗಳನ್ನೇ ನೋಡ್ತೀವಿ ನಾವು. ಕೋರ್ಟ್ಗೆ ಹೋರೆ ಬರೀ ರೌಡಿಗಳೇ ಇರ್ತಾರೆ ಅಲ್ಲಿ. ರೌಡಿಗಳು, ಕೊಲೆಗಾರರು, ಕ್ರೈಮ್ ಮಾಡಿರೋರು, ಇಂಥವ್ರ ಜೊತೆ ಬೆಳಗ್ಗೆಯಿಂದ ಸಾಯಂಕಾಲ ನಾನೊಬ್ಬ ಅಡ್ವೊಕೇಟ್ ಆಗಿ, ವಕೀಲರುಗಳ ಒಬ್ಬ ವಕೀಲರಾಗಿ ಅಲ್ಲಿ ದಿನ ಜೀವನ ಮಾಡ್ತೀವಿ. ದಿನ ಕ್ರಿಮಿನಲ್ಗಳ ಜೊತೆನೇ ಜೀವನ ಮಾಡ್ತೀವಿ. ಜೈಲಲ್ಲಿ ಯಾರನ್ನ ಬಿಡಿಸ್ಕೊಂಬತ್ತೀವಿ, ಎಂತೆಂಥ ಹೋರಾಟ ಮಾಡ್ತೀವಿ. ಅಲ್ಲ ಕಣಲ್ಲಿ, ರೌಡಿಗಳ ಜೊತೆನೇ ಅಲ್ಲಿ ಜೀವನ ಮಾಡೋಂಥ ನಮ್ಗೆ ಧಮ್ಕಿ ಹಾಕ್ತೇನೆ ನೀವು. ಬೆಳಗ್ಗೆ ಆದ್ರೆ ಪೊಲೀಸರು ರೌಡಿಗಳು ಇಬ್ರು ಜೊತೆಲಿ ಇರ್ತಾರೆ ನಮ್ಮ ಜೊತೆನಲ್ಲಿ, ಕೋರ್ಟಲ್ಲಿ. ನಿಮ್ಮಂತವ್ರ ಹತ್ರ ಈ ಮಾತು ಕೇಳ್ಬೇಕನ್ನ? 3rd ಕ್ಲಾಸ್ ಮಾತು, ನಾಲ್ಗೆ ತರ ಮಾತಾಡಿ. ನಾಲ್ಗೆನ ಎಕಡ ಮಾಡ್ಕೊಂಡ್ರೆ ನಮಗೂ ಮಾತಾಡಕ್ ಬರ್ತದೆ. ನಾನು ಮಾತಾಡಕ್ ಹೋಗಲ್ಲ. ಹೇಳುದ್ನಲ್ಲ, ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಇದ್ದಾನೆ ಸೀಮಂತ್ ಕುಮಾರ್, ಟ್ರಾಫಿಕ್ ಕಮಿಷನರ್ ಮನೆ 5 ಜನ ಸಸ್ಪೆಂಡ್ ಆಗಿ ಮನೆ ಹೋಗೋರೆ. ಈ ಮಾಫಿಯಾಗಳನ್ನ ಬೆಳೆಸಿ ಇನ್ನೊಂದು ಸತಿ ಈ ರೀತಿ ಏನೋ ಮಾಡ್ಕೊಂಡ್ರೆ ನಾನು ಕಾನೂನು ಕ್ರಮ ಜರುಗಿಸ್ತೀನಿ. ವಿಡಿಯೋ ಮಾಡಕ್ರೆ ಆ ವಿಡಿಯೋ ಅಟ್ಯಾಚ್ ಮಾಡಿ ಕಂಪ್ಲೇಂಟ್ ಕೊಡ್ತೀನಿ, ಅರೆಸ್ಟ್ ಮಾಡಿಸಿ ಒಡೆ ಹಾಕ್ಸ್ತೀನಿ. ನನಗಿದೆ ಕಾನೂನು ರೀತಿ ಬರ್ತದೆ. ನಾನು ನಿಮ್ಮ ತರ ವಿಡಿಯೋ ಮಾಡಾಕಿ ನಾನು ಶೋಗಳು ಕೊಟ್ಕೊಳಕ್ ಹೋಗಲ್ಲ. ಐ ವಿಲ್ ಗೆಟ್ ಯು ಅರೆಸ್ಟೆಡ್. ನೆಕ್ಸ್ಟ್ ಟೈಮು ಕೆಟ್ಟದಾಗಿ ಕೆಟ್ಟ ಪದಗಳನ್ನ ಬಳಸಿ, ಇದುವರೆಗೂ ನಾನು ಮಾಡಿಲ್ಲ ಕಂಪ್ಲೇಂಟು, ಈಗ ಅರೆಸ್ಟ್ ಮಾಡಿಸ್ತೀನಿ. ಏನ್ ನಿಮ್ಮೊಬ್ಬರಿಗೇನ ಬರೋದು? ನಿಮ್ಮೊಬ್ಬರ ಹತ್ರ ಟೀಮ್ ಇರೋದನಾ? ಲೇ, ನಿಮ್ಮೊಬ್ಬರ ಹತ್ರ ಟೀಮ್ ಇರೋದು, ನಮ್ಮ ಹತ್ರ ಟೀಮ್ ಇದೆ. ನಾವೇನು ಕೈಗೆ ಬಳೆ ಹಾಕೊಂಡಿಲ್ಲ, ಅಥವಾ ನಾವೇನು ಕೈಗೆ ಬಳೆ ಹಾಕೊಂಡು ಏನೋ ಮನೇಲಿ ಕೂತ್ಕೊಂಡಂತ ವ್ಯಕ್ತಿಗಳಲ್ಲ. ಲೇ, ಇಲ್ಲಿಂದ ಡೆಲ್ಲಿವರೆಗೂ ಹೋರಾಟ ಮಾಡಿದ್ದೀನಿ. ಹೊಟ್ಟೆಗೆ ಉಣಿಸ್ಕೊಂತ ಇದ್ರ ಹೊಟ್ಟೆಗೆ ಉಣಿಸ್ಕೊಳ್ಳಿ. ಅದು ಅಕ್ರಮ ಮಾಡಬೇಡಿ, ಸಕ್ರಮವಾಗಿರ್ಲಿ. ಇಲ್ಲಿಗಲ್ ಬೇಡ, ಮಾಫಿಯಾಗಳು ನಡೆಸಬೇಡಿ, ಧಮ್ಕಿಗಳು ಹಾಕ್ಬೇಡಿ, ಯೂನಿಫಾರ್ಮ್ ಹಾಕಿ. ಏನ್ ತಪ್ಪಾ ಕೇಳೋದು ನಾವು? ನೀವು ಬೈಕ್ ಟ್ಯಾಕ್ಸಿ ಅವರನ್ನ ಎಲ್ಲೋ ಬೋಡಿಲ್ಲ ಅಂತಂದ್ರೆ ಸರ್ಕಾರ ವಿಡ್ರಾ ಮಾಡ್ಬೋದು. ನೀವುಗಳು ಧಮ್ಕಿ ಹಾಕೋದು, ಮೀಟರ್ ಹಾಕ್ದಿರ ಓಡಿಸೋದು, ಯೂನಿಫಾರ್ಮ್ ಹಾಕ್ದಿರ ಓಡಿಸೋದು, ಏನೋ 1 ಕಿಲೋಮೀಟರ್ಗೆ 200 ರೂಪಾಯಿ ಕೇಳೋದು, 300 ರೂಪಾಯಿ ಕೇಳೋದು, ಮೀಟರ್ ಹಾಕ್ದಿರ ಏನೋ ಅವಾಜ್ಗಳು ಹಾಕೋದು. ನೀವೇನು ಮಾಫಿಯಾನೇನಾ? ಮಾಫಿಯಾನ್ ಬ್ರೇಕ್ ಮಾಡಿಸ್ತೀವಿ, ವಿಡ್ರಾ ಮಾಡಿಸ್ತೀನಿ. ಪರ್ಮಿಟ್ ನಾನು ಬೆಂಗಳೂರಿಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಪರ್ಮಿಟ್ ಬಿಟ್ಟು ವಿಡ್ರಾ ಮಾಡಿಸಿಲ್ಲ ಅಂತಂದ್ರೆ ನನ್ನ ಹೆಸರು ಅಡ್ವೊಕೇಟ್ ಜಗದೀಶೇ ಅಲ್ಲ. ನಿಮ್ಮ ದುರಾಂಕಾರದ ವಿಡಿಯೋಗಳನ್ನ ನೋಡಿದ್ದೀನಿ. ಪರ್ಮಿಟ್ ಮೊನ್ನೆ ಇವನು ಯಾರು ರಘುನು ಮಾತಾಡಿದ್ರು, ಆ ಪೀಸ್ ಆಟೋ ಅಧ್ಯಕ್ಷರು, ಸರ್ ಏನೋ ತಪ್ಪಾಗ್ಬಿಟ್ಟಿದೆ ನಮ್ಮ ಹುಡುಗರು ಮಾಡ್ತಾವ್ರೆ ಅಂತ. ನಾನು ಹಾಳ ಹೋಗ್ಲಿ ಅಂತ ನಾನು ಸುಮ್ಮನೆ ಆದೆ. ಪೀಸ್ ಆಟೋ ಅಧ್ಯಕ್ಷ ರಘುನರ ಮಾತಾಡಿದ್ದಾರೆ, ಕೇಳಿ ನೋಡಿ.
ನಾನು ಅವ್ರ ಹತ್ರ ನೀಟಾಗೆ ಮಾತಾಡಿದೆ. ಆಯ್ತು ಸರ್, ಏನೋ ಆಗಿದೆ ಗೊತ್ತಾಗ್ದಿರಾ, ಬಂದು ಕೂತ್ಕೊಂಡು ಮಾತಾಡ್ತೀವಿ ಅಂತ ಮಾತಾಡಿ, ನನಗೇನು ಸಮಸ್ಯೆ ಅಲ್ಲವ. ನಮಗೆ ನಾವು ಆಟೋ ವಿರೋಧಿನೂ ಅಲ್ಲ. ನಾನು ಅದನ್ನು ಹೇಳಿದೆ ರಘುಗೆ, ಇಲ್ಲಿ ದುರಾಂಕಾರ ಮಾತುಗಳು, ದುರಾಂಕಾರದ ವಿಡಿಯೋಗಳ, ನಿಮ್ ದುರಾಂಕಾರನ ಮಟ್ಟ ಹಾಕಕ್ಕೆ ಕಾನೂನಿದೆ, ನಿಮ್ ದುರಾಂಕಾರನ ಮಟ್ಟ ಹಾಕಕ್ಕೆ ಪೊಲೀಸ್ ಇದೆ, ನಿಮ್ಮನ್ನ ದುರಾಂಕಾರನ ಮಟ್ಟ ಹಾಕಕ್ಕೆ ದೇಶದಲ್ಲಿ ಸಂವಿಧಾನ ಇನ್ನ ಬಾಕಿ ಉಳಿದಿದೆ. ಅಲ್ಲಲ್ಲಿ ತಪ್ಪು ಮಾಡಿದ್ರೆ ಪೊಲೀಸ್ ಅವ್ರನ್ನೇ ಜೈಲಿಗೆ ಕಳಿಸಿದ್ದೀನಿ. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹಗರಣದಲ್ಲಿ 48 ಜನ ಪೊಲೀಸರು ಇನ್ಕ್ಲೂಡಿಂಗ್ ADGP ಜೈಲಲ್ಲಿದ್ದ 1.25 ವರ್ಷ. ಒಬ್ಬ IPS ಆಫೀಸರ್ ಬೊಗಳೆ ಬಿಟ್ಕೊಂಡು ಓಡಾಡ್ತಾ ಇದ್ದ, ರವಿಡಿ ಚೆನ್ನಣ್ಣ ಅವರು. ಅವನನ್ನ ಆ ಮೈಕನ್ನ ಬಿಡಿಸಿದ್ದೆ ನಾನು. ಹೆಣ್ಮಕ್ಳನ್ನ ಕರೆದು ಸೆಕ್ಸ್ ಮಾಡೋ ಲೆವೆಲ್ಗೆ ಏನೋ ರಮೇಶ್ ಜಾರಕಿಹೊಳಿ ಹೊಟ್ಟೋಗ್ಬಿಟ್ಟಿದ್ದ. ಒಬ್ಬ ಸಿಟ್ಟಿಂಗ್ ಮಿನಿಸ್ಟ್ರು ಬೆಂಗಳೂರಿನ ಖಾಲಿ ಮಾಡ್ಕೊಂಡು ಬೆಳಗಾಂಗೆ ಹೋಗೋವರೆಗೂ ಬಿಟ್ಟಿಲ್ಲ ಹೋರಾಟ ಮಾಡ್ಕೊಂಡು. ನಾನು ಈ ವಯಸ್ಸಿಗೆ ಎಲ್ಲ ನೋಡಿದ್ದೀನಿ, ಜೈಲ್ ನೋಡಿದ್ದೀನಿ, ಗಲಾಟೆಗಳು ನೋಡಿದ್ದೀನಿ, ರೌಡಿಗಳು ನೋಡಿದ್ದೀನಿ, ಪುಡಾರಿಗಳನ್ನ ನೋಡಿದ್ದೀನಿ. ನಮ್ಮವರೇ ನಮ್ಮ ಮೈ ಮೇಲೆ ಬಿದ್ದಿದ್ದನ್ನ ನೋಡಿದ್ದೀನಿ. ಇದೆಲ್ಲ ನೋಡೋದ್ರಲ್ಲಿ ಇನ್ನೇನೋ ನೋಡಬೇಕಾಗಿದೆ. ನಾನು ಇನ್ನೇನು ನೋಡೋ ಅವಶ್ಯಕತೆ ಇಲ್ಲ. ಓಕೆ, ಎಲ್ಲ ನೋಡಿದ್ದೀನಿ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಅಪ್ಪಂದಲ್ಲ ಬೆಂಗಳೂರು, ಕೆಂಪೇಗೌಡ, ಅರ್ಥ ಆಯ್ತಾ? ಕೆಂಪೇಗೌಡನ ಬೆಂಗಳೂರು. ಯಾವ್ದಾವ್ದೋ ಜಿಲ್ಲೆಯಿಂದ ಬಂದು ಲೈಸೆನ್ಸ್ ತಗೊಂಡು ಆಟೋ ಓಡಿಸ್ತಾ ಇದ್ರೆ ಅದೇ ಲೆವೆಲಲ್ಲಿ ಇರ್ರಿ. ಲೆವೆಲನ್ನು ಕ್ರಾಸ್ ಮಾಡಿದ್ರೆ ಬೆಂಗಳೂರು ಸಿಟಿನಲ್ಲಿ ಪೊಲೀಸ್ ಕಮಿಷನರ್ಗೆ 2.5 ಲಕ್ಷ ಸಂಬಳ ಕುಂಚಿದ್ದೀವಿ ಇಲ್ಲಿ ಇನ್ಫೆಂಟ್ರಿ ರೋಡಲ್ಲಿ. ನಾನು ಕ್ರಮ ಅಲ್ಲಿ ಜರುಗಿಸ್ತೀನಿ, ಅದು ನಿಮ್ಮ ಮೇಲೆ ಆಗತ್ತೆ. ನೀವು ವಿಡಿಯೋ ಮಾಡಿದ್ರೆ ಜನ ನೋಡಿ, ಏನೋ ಯಾರೋ ಒಂದು ಜನ ನೋಡಿ ಮಲ್ಕೊಂಬೋದು. ನಾನು ವಿಡಿಯೋ ಮಾಡಿ ನಾನು ಲೆಟ್ರ್ ಕೊಟ್ರೆ ಅದರ ಕೆಪಾಸಿಟಿನೇ ಬೇರೆ ಇದೆ. ನಿಮ್ಮ ಲೆಟ್ರಿಗೂ ಅಥವಾ ನಿಮ್ಮ ಮಾತಿಗೂ ನನ್ನ ಬರವಣಿಗೆಗೂ ಬೇಜಾನ್ ವ್ಯತ್ಯಾಸ ಇದೆ. ಮನೆ RCBನಲ್ಲಿ 5 ಜನ ಏನೋ ಪೊಲೀಸ್ ಅಧಿಕಾರಿಗಳು ಯಾರೋ ಕಂಪ್ಲೇನೆಂಟು, ನಾನೇ ಕಂಪ್ಲೇನೆಂಟು. ದಮ್ಮು ತಕ್ಕದಿದ್ಯಾ ಕಂಪ್ಲೇಂಟ್ ಕೊಟ್ಟಕ್ಕೆ ಪೊಲೀಸ್ ಕಮಿಷನರ್ ಮೇಲೆ, ಹೋಮ್ ಮಿನಿಸ್ಟರ್ ಮೇಲೆ ನಾನು ಕೊಟ್ಟಿದ್ದೀನಿ. ನಾನು ಕೊಟ್ಟಿರೋದು ಏನೋ ಹಾಳ ಹೋಗ್ಲಿ, ಏನೋ ತಪ್ಪಾಗಿರ್ಬೋದು ಅಂತ ನಾವು ಅನ್ಕೊಂಡು ಸುಮ್ಮನೆ ಇದ್ರೆ ನೀವು ಧಮ್ಕಿಗಳು, ಟ್ರೋಲಿಂಗ್ಗಳು, ಒಡೆಯೋದು ಬಡಿಯೋದು. ಯಾವುದೋ ಜಿಲ್ಲೆಯಿಂದ ಬಂದು ಅನ್ನ ಉಣಿಸ್ಕೊಂಡ್ರು ನಿಮ್ಮಂತವ್ರಿಗೆ ಇಷ್ಟು ದಮ್ಮು ತಾಕತ್ತಿದ್ರೆ 500 ವರ್ಷಗಳ ಇತಿಹಾಸ ಇದೆ ಕೆಂಪೇಗೌಡರ ಫ್ಯಾಮಿಲಿ. ನಿಮಗೆ ದಮ್ಮು ತಾಕತ್ತಿದ್ರೆ ನೋಡ್ರಿ. ಆಮೇಲೆ ಬೆಂಗಳೂರಲ್ಲಿ ಮಾಫಿಯಾ ಆಟಗಳಿರ್ತವ ಅಥವಾ ಸಾರ್ವಜನಿಕರ ಈ ಸಂವಿಧಾನಿಕ ಸಾರ್ವಜನಿಕರ ಧ್ವನಿ ಇರ್ತದ, ಎರಡು ನಾನೇ ತೋರಿಸ್ತೀನಿ. ಸಮಯ ನಿರ್ಧಾರ ಮಾಡಲಿ. ಅಲ್ಲ ಅಲ್ಲಿ ನೀವು ಒಡೆಯೋ ಏನೋ ಆಟೋಗಳವ್ರ ಕೈಲಿ ಒದೆ ತಿಂತೀಯಲ್ಲಿ ಅಂತ ಚಿಲ್ಲರೆ ಪುಳ್ಚಾರ ಅಂತೂ ನಾನಲ್ಲ. ಎಚ್ಚರ ಇರಲಿ. ರಾಜಕೀಯಕ್ಕೆ ಬರಬೇಕು ಅಂತ ನನ್ನ ನಾಲ್ಗೆ ಮತ್ತೆ ಭಾಷೆ ನಿಮಗಿಂತ CT ರವಿಗೆ ಎಕ್ಕಡ ತೋರಿಸಿರೋ ನಾನು. CT ರವಿಗೆ ಎಕ್ಕಡ ತೋರಿಸಿರೋನು. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಏನೋ ಕೆಟ್ಟ ಪದ ಬಳಸಿದಾಗ ಲೈವಲ್ಲಿ ಎಕ್ಕಡ ತೋರಿಸಿರೋ ನಾನು. ಎಚ್ಚರ ಇರಲಿ. ವಿರೋಧ ಪಕ್ಷಗಳು ನನ್ನ ಹೆಸರನ್ನ ಕೇಳಿದ್ರೆ ಸವಾಸ ಬೇಡ ಅಂತಾರೆ. ಭ್ರಷ್ಟರು ನನ್ನ ಹೆಸರು ಕೇಳಿದ್ರೆ ನಿದ್ದೆ ಮಾಡಲ್ಲ ಹೆಂಡತಿ ಪಕ್ಕದಲ್ಲಿ. ನೀವುಗಳು ಟ್ರೋಲಿಂಗ್, ಅದು ಕೆಟ್ಟ ಭಾಷೆಯನ್ನು ಬಳಸ್ಕೊಂಡು. ಯಾವ ಕನ್ನಡನ ನೀವು? ಯಾವ ಕನ್ನಡ ನೀವು? ಒಂದು ಕನ್ನಡಕ್ಕೆ ಮರ್ಯಾದೆ ಇಲ್ಲ. ಆ ಬಾಯಲ್ಲಿ ಬರುವಂತ ಕನ್ನಡ ಪದಗಳಿಗೆ ನಿಮಗೆ ಯೋಗ್ಯತೆ ಇಲ್ಲ. ಆಮೇಲೆ ಆ ಆಟೋ ಓಡಿಸಿ ನಿಯತ್ತಾಗಿ ನಿಮ್ಗೆ ಅನ್ನ ಸಿಗ್ತಾ ಐತೆ. ಆ ಆಟೋದಲ್ಲಿ ಕೂತ್ಕೊಂಡ ಗ್ರಾಹಕರಿಗೆ ಮರ್ಯಾದೆ ಕೊಡಲ್ಲ ನೀವು. ಅವ್ರ ಹತ್ರ ವಸೂಲಿಗಳಿದ್ದೀರಾ ನೀವು. ಮೀಸೆ ಬಿಟ್ಕೊಂಡು ಬಾಯಿ ತೊಳಿದಿರಾ, ಜರ್ದಾ ಹಾಕೊಂಡು ಎಲ್ಲಂದ್ರೆ ಆಟೋಗಳನ್ನ ನಿಲ್ಸ್ಕೊಂಡು. ಏನ್ ಬೆಂಗಳೂರು ಸಿಟಿ ಜಾಯಿಂಟ್ ಕಮಿಷನರ್ ಅನುಚೇತ್ ಅವರೇ, ಈ ಆಟೋಗಳ ಮೇಲೆ ರೆಗ್ಯುಲೇಷನ್ಸ್ ಆಗಬೇಕು. ವಿ ವಾಂಟ್ ಎ ರೆಗ್ಯುಲೇಷನ್ ಆನ್ ಆಟೋಸ್. RTO ಕಮಿಷನರ್, ಈ ಆಟೋಗಳ ಮೇಲೆ ರೆಗ್ಯುಲೇಷನ್ಸ್ ಆಗಬೇಕು. ಇಲ್ಲ ಅಂತಂದ್ರೆ ಕಾನೂನು ರೀತಿ ನಿಮ್ಮ ಮೇಲೆ ಕ್ರಮ ಆಗುತ್ತೆ. ಆಮೇಲೆ ಈ ಆಟೋಗಳವರು ಮಾಫಿಯಾಗಳಲ್ಲ. ಅಲ್ಲ, ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಸೋಷಿಯಲ್ ಮೀಡಿಯಾ ಟೀಮ್ ಇದೆಯಲ್ಲ ನಿಮ್ಮ ಹತ್ರ ಸೋಷಿಯಲ್ ಮೀಡಿಯಾ ಟೀಮ್ ಇದೆಯಲ್ಲ, ಮತ್ತೆ ಈ ಆಟೋಗಳವರು ಧಮಕಿ ಆಗ್ತಾ ಇದಾರಲ್ಲ, ನಾನೇ ಬಂದು ಕಂಪ್ಲೇಂಟ್ ಕೊಡಬೇಕಾ ಅಥವಾ ನೀವೇ ಸ್ವಯಂ ಘೋಷಿತವಾಗಿ ಅವರನ್ನು ರೆಗ್ಯುಲೇಟ್ ಮಾಡ್ತೀರಾ? ಇಲ್ಲ ನಿಮ್ಮ ಮೇಲೆ ಕ್ರಮ ಜರುಗಿಸಕ್ಕೆ ನಾನೇನಾದ್ರೂ ಬೇರೆ ಕ್ರಮ ಮಾಡಬೇಕಾ? ಯೋಚನೆ ಮಾಡಿ. ಓಕೆ, ಈ ಮಾಫಿಯಾಗಳು ಹುಚ್ಚುಚ್ಚುವಾಗಿ, ಯಾಕೆ ಬೆಂಗಳೂರಲ್ಲಿ ಸೋಷಿಯಲ್ ಮೀಡಿಯಾ ಟೀಮ್ ಇಲ್ವಾ ಪೊಲೀಸವ್ರದ್ದು? ಇವರುಗಳು ಹುಚ್ಚುಚ್ಚುವಾಗಿ ಏನೋ ಧಮಕಿ ಹಾಕೋದು, ಒಡೆಯೋದು ಬಡಿಯೋದು ಅಂತೇಳಿ ವಿಡಿಯೋ ಮಾಡಾಕ್ರೆ ಸುಮೋಟೋ ಕೇಸನ್ನ ಪೊಲೀಸರು ಯಾರು ಇವ್ರಿಗೆ ಬಂದು ಗಲಾಟೆ ಮಾಡಿ ಆಮೇಲೆ ಮಜಾ ತಗೊಳಕ? ಆಮೇಲೆ ನಾನು ನಿಮ್ಮನ್ನು ಬಿಡ್ತೀನ ಪೊಲೀಸವ್ರನ್ನ? ದಯಾನಂದ್ ಹೆಂಗೆ ಸಸ್ಪೆಂಡ್ ಆಗಿ ಮನೆಗೆ ಹೋದ್ನೋ ಅದೇ ರೀತಿ ನೀವುಗಳು ಕೂಡ ಆಗಬಾರ್ದು ಅಂತಂದ್ರೆ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಮಾಫಿಯಾಗಳ ತರ ವಿಡಿಯೋಗಳು ಮಾಡಾಕ್ತಾ ಇರೋ ಅಂತ ಈ ಆಟೋ ಡ್ರೈವರ್ಗಳ ಮೇಲೆ ಬೆಂಗಳೂರು ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಅವರೇ ಕ್ರಮ ಜರುಗಿಸಬೇಕು. ಇಲ್ಲ ಅಂದ್ರೆ ಐ ವಿಲ್ ಹೋಲ್ಡ್ ಯು ಅಕೌಂಟಬಲ್.
ನಾನೇನು ಡಿ ಕೆ ಶಿವಕುಮಾರ್ ಅಲ್ಲ, ಡೆಪ್ಯೂಟಿ ಸಿಎಂ ಅಲ್ಲ, ಅಥವಾ ಸಿದ್ದರಾಮಯ್ಯ ಅಲ್ಲ, ಅಥವಾ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅಲ್ಲ. ಈ ದೇಶದ ಸಂವಿಧಾನದ ಕೆಳಗಡೆ ಇರುವಂತ ನಾಗರಿಕ. ಐ ಆಮ್ ಎ ಟ್ಯಾಕ್ಸ್ ಪೇಯರ್, ಐ ಆಮ್ ಎನ್ ಅಡ್ವೊಕೇಟ್. ಅಂಡ್ ಇವರು ಬೆಂಗಳೂರಲ್ಲಿರುವಂತ ಒಬ್ಬ ಅಡ್ವೊಕೇಟ್ಗೆ ಇವರು ವಿಡಿಯೋ ಮಾಡಿ ಧಮಕಿ ಹಾಕ್ತಾರೆ ಅಂತ ನಿಮ್ಮ ಸೋಷಿಯಲ್ ಮೀಡಿಯಾ ಟೀಮ್ ಏನ್ ಮಾಡ್ತಾ ಇದೆ? ಸೋಷಿಯಲ್ ಮೀಡಿಯಾ ಅಬ್ಸರ್ವೇಷನ್ ಪೊಲೀಸ್ ಟೀಮ್ ಏನ್ ಮಾಡ್ತಾ ಇದೆ? ಯಾಕೆ ಇವ್ರ ಮೇಲೆ ಕೇಸ್ ಆಗ್ತಾ ಇಲ್ಲ? ಕೇಸ್ ಹಾಕಬೇಕು, ಇವ್ರುಗಳಿಗೆ ಕಾನೂನು ರುಚಿ ತೋರಿಸ್ಬೇಕು. ಆಮೇಲೆ ನಾವು ಕೇಳ್ತಾ ಇರೋದು ಲೂಟಿ ಮಾಡಬೇಡಿ ಅಂತ. ಆಟೋಗಳನ್ನ ಲೂಟಿ ಮಾಡಬೇಡಿ, ಯೂನಿಫಾರ್ಮ್ ಹಾಕಿ ಎಲ್ಲಂದಲ್ಲಿ ನಿಲ್ಲಿಸಬೇಡಿ. ಟ್ರಾಫಿಕ್ ಕಂಜೆಷನ್ ಆಗುತ್ತೆ, ಟ್ರಾಫಿಕ್ ಕಂಜೆಷನ್ಗೆ ನೀವು ಕಾರಣಕರ್ತರಾಗಬೇಡ್ರಿ. ಆಮೇಲೆ ಹೆಲಿಕಾಪ್ಟರ್ ಹೋಗಿರೋನು ಹೆಲಿಕಾಪ್ಟರ್ ಹೋಗ್ಲಿ, ಬೈಕಲ್ಲಿ ಇರೋನು ಬೈಕಲ್ಲಿ ಹೋಗ್ಲಿ, ಕಾರಲ್ಲಿ ಇರೋನು ಕಾರಲ್ಲಿ ಹೋಗ್ಲಿ, ಆಟೋಲ್ಲಿ ಯೋಗ್ಯತಿರೋನು ಆಟೋಲ್ಲಿ ಹೋಗ್ಲಿ, ಬೈಕಲ್ಲಿ ಯೋಗ್ಯತಿರೋನು ಬೈಕಲ್ಲಿ ಹೋಗ್ಲಿ, ಏನಕ್ಕೂ ಯೋಗ್ಯತೆ ಇಲ್ದು ನಡ್ಕೊಂಡಾದ್ರೂ ಹೋಗ್ಲಿ. ದೇಶದಲ್ಲಿ ಅದಕ್ಕಾದ್ರೂ ಸ್ವತಂತ್ರ ಇರಬೇಕಲ್ವಾ? ಚಾಯ್ಸ್ ಇಸ್ ಅವರ್ಸ್. ನಮಗೆ ಚಾಯ್ಸ್ ಬಿಡಿ. ನಾವು ನಾಗರಿಕರು ಯಾವ ವಾಹನದಲ್ಲಿ ಹೋಗ್ಬೇಕು ಅಂತ ನಾವು ಡಿಸೈಡ್ ಮಾಡ್ತೀವಿ. ಅಕಸ್ಮಾತ್ ವೈಟ್ ಬೋರ್ಡ್ ಎಲ್ಲ ಓಡಿಸ್ತಾ ಇದ್ರೆ, ಇವತ್ತು ಫುಡ್ ಡೆಲಿವರಿ ಬಾಯ್ಸ್ ಎಲ್ಲ ವೈಟ್ ಬೋರ್ಡ್ ಗಾಡಿನಲ್ಲೇ ಆಯ್ತು. ಟ್ರಾಫಿಕ್ ಜಾಯಿಂಟ್ ಕಮಿಷನರ್ ಅವರೇ ಸರ್ಕಾರಕ್ಕೆ ನಾನು ಕೇಳೋದೇನು ಅಂತಂದ್ರೆ, ಈ ಫುಡ್ ಡೆಲಿವರಿ ಮಾಡೋರೆಲ್ಲ ಯಾರು ಎಲ್ಲ ಕಮರ್ಷಿಯಲ್ ಬಿಸ್ನೆಸ್, ಎಲ್ಲ ಕಂಪನಿಗಳಿಗೆ ಫುಡ್ ಡೆಲಿವರಿ ಕೊಡ್ತಾರೆ. ಎಲ್ಲರೂ ವೈಟ್ ಬೋರ್ಡ್ ಎಲ್ಲ ಓಡಿಸ್ತಾ ಇದ್ದೀರಾ. ಮತ್ತೆ ಈಗ ಬೈಕ್ ಟ್ಯಾಕ್ಸಿನ ಸ್ಟಾಪ್ ಮಾಡಿ, ಒಂದು ಬೈಕ್ ಟ್ಯಾಕ್ಸಿ ಅನಧಿಕೃತ, ಮತ್ತೆ ಈ ಫುಡ್ ಡೆಲಿವರಿ ಬಾಯ್ಸ್ ಇವ್ರ ಹತ್ರ ಎಲ್ಲೋ ಬೋರ್ಡ್ ಇದೆ. ಯಾಕೆ ಬೈಕ್ ಎಲ್ಲೋ ಬೋರ್ಡ್ ಅನ್ನ ಯಾಕೆ ಸರ್ಕಾರ ಯಾಕೆ ಓಪನ್ ಮಾಡಬಾರ್ದು? ಏನು ಈ ಆಟೋಗಳು ಕಂಡ್ರೆ ಅಷ್ಟೊಂದು ಭಯನಾ? ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ರಾಮಲಿಂಗಾರೆಡ್ಡಿ ಅವ್ರಿಗೆ ಈ ಆಟೋಗಳು ಕಂಡ್ರೆ ನಿಮ್ಗೆ ಅಷ್ಟೊಂದು ಭಯನಾ? ಆಮೇಲೆ ಈ ಆಟೋಗಳು ಕಂಡ್ರೆ ಹೋಮ್ ಮಿನಿಸ್ಟರ್ ನಿಮ್ಗೆ ಅಷ್ಟೊಂದು ಭಯನಾ? ಸಿದ್ದರಾಮಯ್ಯ ನಿಮ್ಗೆ ಅಷ್ಟೊಂದು ಭಯನಾ? ಯಾಕೆ ಬೈಕ್ ಟ್ಯಾಕ್ಸಿ ಗೋವಾದಲ್ಲಿ ಇದೆಯಲ್ಲ, ವೈ ಕಾಂಟ್ ಯು ಓಪನ್? ಬೈಕ್ ಟ್ಯಾಕ್ಸಿ ಬೇಕು. ಎಲ್ಲೋ ಬೋರ್ಡ್ ಟೂ ವೀಲರ್ಸ್ ನಮಗೆ ಬೇಕಾಗಿದೆ, ಅದರ ಅವಶ್ಯಕತೆ ಇದೆ. ಯಾಕಂದ್ರೆ ಬೆಂಗಳೂರು ಆ ಮಟ್ಟಕ್ಕೆ ಬೆಳೆದು ನಿಂತಿದೆ, ಟ್ರಾಫಿಕ್ ಅಲ್ಲಿ ಹೋಗೋಕ್ಕಾಗಲ್ಲ. ನಮಗೆ ಬೈಕ್ ಟ್ಯಾಕ್ಸಿ ಬೇಕು. ಎಲ್ಲೋ ಬೋರ್ಡ್ ಅನ್ನ ಸರ್ಕಾರ ಓಪನ್ ಮಾಡಲೇಬೇಕು. ಇಲ್ಲ ಅಂತಂದ್ರೆ ಅದಕ್ಕೂ ಕೂಡ ನಾವು ಕೂಡ ದಂಡಿ ಕೂತ್ಕೊಬೇಕಾಗತ್ತೆ. ಥ್ಯಾಂಕ್ ಯು.